ಸಂತೋಷ್ ಲಾಡು ಸರ್ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾವ್ರೆ. ಅವ್ರ ಕ್ಷೇತ್ರದಾಗ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾವ್ರೆ. ನಮ್ಮ ಅಂಬೇಡ್ಕರ್ ಇದರಿಂದ ಹೆಲ್ಪ್ ಆಗ್ತದಂತಂದ್ರೆ ಅದು ಮಾಡ್ಕೊಳ್ಳಿ, ತುಂಬಾ ಸಂತೋಷ. ಸರ್ ನಾವ್ ಇನ್ನೂ ಮಾಡಿಸಿಲ್ಲ ಸರ್, ಇವಾಗ ಮಾಡಿಸ್ಬೇಕಂತ ಇದ್ರಿ. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ವತಿಯಿಂದ ಈಗೇನು ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಮಹತ್ತರವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಡಿಯಲ್ಲಿ ಈಗ ಮಹತ್ತರವಾದಂತಹ ಕಾರ್ಯಕ್ರಮ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಕರ್ನಾಟಕ ಟಿವಿ ಈಗ ಅವೇರ್ನೆಸ್ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ. ಹಾಗಿದ್ರೆ ಈಗ ಆಟೋ ಚಾಲಕರನ್ನ ನಾನು ಮಾತಾಡಿಸ್ತಾ ಹೋಗ್ತಿದ್ದೀನಿ. ಲೇಬರ್ ಕಾರ್ಡನ್ನು ಮಾಡಿಸಿದಾರಾ ಅಥವಾ ಯಾಕೆ ಮಾಡಿಸಿಲ್ಲ, ಅದು ಅದರಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ನಾನೀಗ ಅವ್ರನ್ನೇ ನಾನು ಕೇಳ್ತಾ ಹೋಗ್ತಿದ್ದೀನಿ ಸ್ವತಃ. ಸರ್ ನಮಸ್ತೆ. ಈಗಾಗಲೇ ಏನು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗೆ ಮಹತ್ತರವಾದಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ, ಲೇಬರ್ ಕಾರ್ಡ್ ಅನ್ನುವಂಥದ್ದು. ನೀವು ಕಾರ್ಡನ್ನು ಮಾಡಿಸಿದ್ದೀರಾ ಅನ್ನುವಂಥದ್ದು? ಸರ್ ನಾನು ಇನ್ನೂ ಮಾಡಿಸಿಲ್ಲ. ನಮ್ಮ ಸಂತೋಷ್ ಲಾಡು ಸಾರು ತುಂಬ ಒಳ್ಳೆಯವರು ಅಂತ ಕೇಳಿದ್ದೀನಿ. ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾವ್ರೆ. ಅವ್ರ ಕ್ಷೇತ್ರದಾಗ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾವ್ರೆ ಅಂತ ಕೇಳ್ಪಟ್ಟಿದ್ದೀನಿ. ನಮ್ಮ ಅಂಬೇಡ್ಕರ್ ಇದರಿಂದ ಹೆಲ್ಪ್ ಆಗ್ತದಂತಂದರೆ ಅದು ಮಾಡಿಕೊಳ್ಳಿ, ತುಂಬ ಸಂತೋಷ. ನಾವಂತೂ ಇನ್ನೂ ಕಾರ್ಡ್ ಮಾಡಿಸಿಲ್ಲ. ಇದ್ರೇನ ಪ್ರಯೋಜನ ತಿಳ್ಕೊಂಡು ನಾವು ಮಾಡಿಸ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ನೀವೇನು ಅದ್ರ ಬಗ್ಗೆ ನಮ್ಗೆ ಇರೋ ಡೀಟೇಲ್ಸ್ ಕೊಟ್ಟರೆ ನಾವು ಅದು ತಿಳ್ಕೊತೀರಿ. ನಮ್ಮ ಆಟೋ ಚಾಲಕರು ಸುಮಾರು 20-25 ಜನ ಇದ್ದೀರಿ, ಅದು ಪ್ರಯೋಜನ ಪಡ್ಕೊತೀರಿ ನಾವು. ಖಂಡಿತ ಸರ್. ಈಗಾಗಲೇ 23 ಅಸಂಘಟಿತ ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸರ್ಕಾರ ಮಹತ್ತರವಾದ ಕಾರ್ಯಕ್ರಮ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಕಾರ್ಮಿಕರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ, ಅಂದರೆ ಕಾರ್ಮಿಕರ ಕುಟುಂಬದಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಮಕ್ಕಳಿಗಾಗಿರಲಿ ಅಥವಾ ಇತರೆ ಸೌಲಭ್ಯಗಳ ಬಗ್ಗೆ ಅವೇರ್ನೆಸ್ ಮಾಡ್ತಿರುವಂಥದ್ದು. ಈ ಬಗ್ಗೆ ಏನು ಸರ್ಕಾರದ ಅಧಿಕೃತ ವೆಬ್ಸೈಟಲ್ಲೂ ಕೂಡ ಏನೋ ಮಾಹಿತಿ ಇರುವಂಥದ್ದು, ಅದನ್ನು ಕೂಡ ಹೋಗಿ ನೀವು ನೋಂದಣಿ ಮಾಡ್ಕೊಳ್ಬೋದು. ಈ ಬಗ್ಗೆ ಏನು ಮಾಹಿತಿ ಪತ್ರನೂ ಕೂಡ, ಈ ಮಾಹಿತಿ ಪತ್ರವನ್ನು ಪಡ್ಕೊಳ್ಳಿ. ಇದರಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಇರುವಂಥದ್ದು. ಯಾವಾಗ ನೀವು ಕಾರ್ಡನ್ನು ಮಾಡಿಸ್ತೀರಾ ಅನ್ನುವಂಥದ್ದು? ಸರ್ ಆಗುತ್ತೆ, ನಾನು ಇದ್ರ ಬಗ್ಗೆ ತಿಳ್ಕೊತೀನಿ. ಎಲ್ಲ ಓದಿ ಇದ್ರ ಬಗ್ಗೆ ತಿಳ್ಕೊಂಡು ಒಂದು 15-20 ದಿನದೊಳಗಡೆ ಇದನ್ನು ಮಾಡಿಸ್ಕೊತೀನಿ. ಇದ್ರ ಬಗ್ಗೆ ಏನು ಅಂತ ತಿಳ್ಕೊಂಡು ಪ್ರಯೋಜನ ಪಡ್ಕೊತೀರಿ ನಾವು. ರಾಜ್ಯ ಸರ್ಕಾರ ಅಸಂಘಟಿತ ಕಾರ್ಮಿಕರ ಒಂದು ಸಾಮಾಜಿಕ ಭದ್ರತೆ ಹಿನ್ನೆಲೆಯಲ್ಲಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಕಾರ್ಡನ್ನು ಮಾಡಿಸ್ಬೇಕು ಅನ್ನುವಂಥ ಒಂದು ಮಹತ್ತರವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನೀವು ಕಾರ್ಡನ್ನು ಮಾಡಿಸ್ತಾ ಇದ್ದೀರಾ, ನೀವು ಆಟೋ ಚಾಲಕರಿದ್ದೀರಾ. ಈ ಒಂದು ಇದರಲ್ಲಿ ಆಟೋ ಚಾಲಕರು ಕೂಡ ಬರ್ತಾರೆ. ನೀವು ಕಾರ್ಡನ್ನು ಮಾಡಿಸಿದ್ದೀರಾ ಅನ್ನುವಂಥದ್ದು? ಸರ್ ನಾವ್ ಇನ್ನೂ ಮಾಡಿಸಿಲ್ಲ ಸರ್, ಇವಾಗ ಮಾಡಿಸ್ಬೇಕಂತ ಇದ್ರಿ. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನಮಗೂ. ಓಕೆ, ಮಾಡಿಸಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಮಾಡಿಸಿ. ಈ ಬಗ್ಗೆ ಮಾಹಿತಿ ಕೂಡ ಏನೋ ಸರ್ಕಾರದ ಅಧಿಕೃತ ವೆಬ್ಸೈಟಲ್ಲೂ ಕೂಡ ಕಟ್ಟಡ ಕಾರ್ಮಿಕರಿಗೆ ಏನೆಲ್ಲ ಪ್ರಯೋಜನಗಳು ಬರುತ್ತೆ ಅನ್ನುವಂಥದ್ರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೂಡ ವೆಬ್ಸೈಟಲ್ಲಿ ಹಾಕಿರುವಂಥದ್ದು. ಈಗ ನಾನು ನಿಮಗೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಹೇಳ್ತಾ ಹೋಗ್ತಿದ್ದೀನಿ. ಅಂದರೆ ಅಸಂಘಟಿತ ಕಾರ್ಮಿಕರ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದ್ರಿಂದಾಗಿ ನಿಮ್ಮ ಕುಟುಂಬದಲ್ಲಿ ಏನೋ ಯಾರಾದರೂ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಮಕ್ಕಳು ವಿದ್ಯಾಭ್ಯಾಸ ಮಾಡ್ತೀರ ಅಂತಂದರೆ ಅವರಿಗೂ ಕೂಡ ಏನೋ ಸಹಾಯ ಸಿಗುವಂಥದ್ದು, ಹಾಗೆ ಬೇರೆಲ್ಲ ಬೆನಿಫಿಟ್ಸ್ಗಳು ಕೂಡ ಇರುವಂಥದ್ದು ಇದೆ. ಆದಷ್ಟು ಬೇಗ ನೀವು ಏನೋ ಹತ್ತಿರ ಇರುವಂತಹ ಒಂದು ಏನು ಸೈಬರ್ ಸೆಂಟ್ರಿಗೆ ಹೋಗಿ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಕೂಡ ಆದಷ್ಟು ಬೇಗ ನೋಂದಣಿ ಮಾಡ್ಕೊಳ್ಳಿ. ಈ ಬಗ್ಗೆ ಏನೋ ಕಾರ್ಮಿಕ ಸಚಿವರು ಕೂಡ ಸಂತೋಷ್ ಲಾಡ್ ಅವರು ಕೂಡ ಆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ಅವರ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಹೋಗಿ ಏನು ನೀವು ಕಾರ್ಡನ್ನ ನೋಂದಣಿ ಮಾಡ್ಕೊಳ್ಬೇಕು. ಖಂಡಿತ ಮಾಡ್ಕೊಡ್ತೀನಿ, ಮಾಡಿಸ್ತೀನಿ ಸರ್. ಇದಿಷ್ಟು ಆಟೋ ಚಾಲಕರು ಹೇಳುವಂಥದ್ದು. ಅಂದರೆ ಇದುವರೆಗೂ ನಾವು ಕಾರ್ಡನ್ನು ಮಾಡಿಸಿಲ್ಲ, ನಮಗೀಗ ಮಾಹಿತಿ ಗೊತ್ತಾಗಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಈಗಾಗಲೇ ಏನು ಕರ್ನಾಟಕ ಟಿವಿಯಿಂದ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ. ಅಂದರೆ ರಾಜ್ಯದಲ್ಲಿ ಈಗ ಕಾರ್ಮಿಕರ ಸಂಖ್ಯೆ ಅತ್ಯಧಿಕವಾಗಿರುವಂಥದ್ದು, ಅಂದರೆ ಸರ್ಕಾರದ ಸವಲತ್ತುಗಳು ಅವರಿಗೆ ಮುಟ್ಟಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಈಗ ಕಾರ್ಮಿಕ ಸಚಿವರು ಕೂಡ ಸಂತೋಷ್ ಲಾಡ್ ಅವರು ಕೂಡ ಮಹತ್ತರವಾದ ಕಾರ್ಯಕ್ರಮವನ್ನು ಕೂಡ ಮಾಡ್ತಿರುವಂಥದ್ದು. ಇದಕ್ಕೂ ಕೂಡ ಹೆಚ್ಚಾಗಿ ಒತ್ತನ್ನು ಕೊಡ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಏನು ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು.